ಶಾಂತಿ. ಜ್ಞಾನವೈರಾಗ್ಯಸಂಪನ್ನಂ ವೇದವೇದಾಂಗಪಾರಗಂ ಸಕಲಾಗಮತತ್ವಜ್ಞಂ ಸುಜ್ಞಾನಪ್ರಭುಮಾಶ್ರಯೇ. ಶ್ರೀ ಗುರುಭ್ಯೋ ನಮಃ. ಸಜ್ಜನ ಬಂಧುಗಳೇ, ಯಾವ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರ್ಯವರ ಸಂಸ್ಮರಣಾ ದಿನಾಚರಣೆಯಾಗಿರ್ತಕ್ಕಂಥ ಇಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ವಿಶ್ವಕರ್ಮ ಸಮಾಜದ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಇವತ್ತಿನ ಈ ಸಭೆಯಲ್ಲಿ ಆಗಮಿಸಿ ಉಪಸ್ಥಿತರಿದ್ದು ತಮ್ಮ ಹಿತವಚನಗಳನ್ನು ಹೇಳಿ ಸಮಾಜಕ್ಕೆ ಏನೆಲ್ಲ ಸಹಕಾರ ನನ್ನಿಂದ ಸಿಗುತ್ತೆ, ಸರ್ಕಾರದಿಂದ ಸಿಗುತ್ತೆ, ಅದೆಲ್ಲವನ್ನು ನಾನು ಕೊಡಿಸಲಿಕ್ಕೆ ಮುಂದೆ ಇದ್ದೇನೆ ಅಂತಕ್ಕಂಥ ಮಾತನ್ನು ಉಪಸ್ಥಿತರಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿಯವರು, ಮಾನ್ಯ ಲೋಕೋಪಯೋಗಿ ಸಚಿವರು ಕರ್ನಾಟಕ ಸರ್ಕಾರ, ಇವರು ಉಪಸ್ಥಿತರಿದ್ದಾರೆ. ಹಾಗೆಯೇ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಪಿ ಸುಜ್ಞಾನಮೂರ್ತಿಯವರೇ, ಕನ್ನಡ ಸಂಸ್ಕೃತಿ ಇಲಾಖೆಯ ಎಲ್ಲ ಅಧಿಕಾರ ವರ್ಗದವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ನಿಜವಾಗ್ಲೂ ಕೂಡ ಇವತ್ತಿನ ಕಾರ್ಯಕ್ರಮ ಬಹಳ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ನಡೆದಿದೆ. ಬಂಧುಗಳೇ, ಅಮರಶಿಲ್ಪಿ ಜಕಣಾಚಾರ್ಯರ ಸಂಸ್ಮರಣೋತ್ಸವ ಇದು ಪ್ರಾರಂಭ ಆಗಲಿಕ್ಕೆ ಬಹಳಷ್ಟು ಹಿಂದಿನ ಪರಿಶ್ರಮಗಳು ಇದಕ್ಕೆ ಇದೆ. ಸುಮಾರು 20-22 ವರ್ಷಗಳ ಹಿಂದೆ ನಮ್ಮ ನಂಜುಂಡಿಯವರನ್ನು ಅಧ್ಯಕ್ಷರನ್ನಾಗಿ ನೇಮಿಸಿ ಇಡೀ ಆವಾಗ ಇದ್ದಂಥ 29 ಜಿಲ್ಲೆಗಳಲ್ಲಿಯೂ ಕೂಡ ಪ್ರವಾಸವನ್ನು ಕೈಗೊಂಡು ಜಿಲ್ಲಾ ಸಮ್ಮೇಳನಗಳನ್ನು ನಡೆಸಿ ಆನಂತರ ಬೆಂಗಳೂರಿನಲ್ಲಿ ವಿಶ್ವಕರ್ಮ ಮಹಾಸಮ್ಮೇಳನವನ್ನು ಕೂಡ ಜರುಗಿಸಲಾಯಿತು. ಸುಮಾರು 2-3 ವರ್ಷಗಳ ನಿರಂತರ ಪ್ರಯತ್ನ ಅದು. ಬಹುಶಃ ಅದರ ಪ್ರತಿಫಲವಾಗಿ ಸರ್ಕಾರದಿಂದ ಅನೇಕ ಸವಲತ್ತುಗಳು ಸಿಕ್ತು. ಅದರೊಳಗೆ ಇವತ್ತೇನು ನಮ್ಮ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಪಿ ಸುಜ್ಞಾನಮೂರ್ತಿಯವರು ಕುಳಿತಿದ್ದಾರೆ. ಇನ್ನೂ ಹಲವಾರು ಜನ ಮಾಜಿ ನಿಗಮದ ಅಧ್ಯಕ್ಷರುಗಳು ಕೂಡ ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ. ಅಂತಹ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ಆಗಿದ್ದೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಆಯಿತು ಅಂತ ಹೇಳಲಿಕ್ಕೆ ಅಷ್ಟೇ ಸಂತೋಷ ಅನ್ನಿಸ್ತದೆ. ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ವಿಶ್ವಕರ್ಮ ಜಯಂತಿ ಮಹೋತ್ಸವವನ್ನು ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರವೇ ನಮಗೆ ನೀಡಿತ್ತು ಅಂತ ಹೇಳಲಿಕ್ಕೂ ಅಷ್ಟೇ ಸಂತೋಷ ಅನ್ನಿಸ್ತದೆ. ಹಾಗೆ ಸಮಾಜದ ಸಂಘಟನೆಯ ಒಂದು ಪ್ರಭಾವದಿಂದ ಈ ಒಂದು ಯಾವ ಅಮರಶಿಲ್ಪಿ ಜಕಣಾಚಾರ್ಯರ ಸಂಸ್ಮರಣೋತ್ಸವವು ಕೂಡ ನಡೀತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಬಹುಶಃ ನಾವು ಸಮ್ಮೇಳನಗಳನ್ನು ಮಾಡ್ತಕ್ಕಂಥ ಸಮಯದಲ್ಲಿ ನಾವೇ ನಮ್ಮ ನಂಜುಂಡಿಯವರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ವಿ. ನಮ್ಮಲ್ಲಿ ಸಾಕಷ್ಟು ಜನ ಶಿಲ್ಪಿಗಳು ಆಗಿ ಹೋಗಿದ್ದಾರೆ. ಇಡೀ ನಾಡಿನಾದ್ಯಂತ ನಮ್ಮ ಶಿಲ್ಪಿಗಳ ಶಿಲ್ಪಗಳು ಕಂಗೊಳಿಸ್ತಾ ಇದ್ದಾವೆ. ಅಂತಹ ಶಿಲ್ಪಿಗಳಲ್ಲಿ ಮೇರು ಸದೃಶರಾಗಿರ್ತಕ್ಕಂಥ ಅಮರಶಿಲ್ಪಿ ಜಕಣಾಚಾರ್ಯರನ್ನು ಸಮಾಜಕ್ಕೆ ಪರಿಚಯಿಸಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಅವರ ಭಾವಚಿತ್ರ ಅನಾವರಣ ಮಾಡಬೇಕು ಅಂತಕ್ಕಂಥದ್ದಾಗಿ ನಾವು ಪ್ರಯತ್ನ ಮಾಡಿದ್ವಿ. ಬಹುಶಃ ಅದರ ಭಾವಚಿತ್ರವನ್ನು ನಿರ್ಮಾಣ ಮಾಡುವಾಗಲೂ ಕೂಡ ನಾವು ಅದರ ಹಿನ್ನೆಲೆಯನ್ನೆಲ್ಲ ಅಧ್ಯಯನ ಮಾಡಿ ಅವರು ಹೇಗಿದ್ದರು, ಎಲ್ಲೆಲ್ಲಿ ಏನೇನು ಮಾಡಿದ್ರು ಎಲ್ಲವನ್ನು ಗ್ರಹಿಸಿ ಒಂದು ಚಿತ್ರಣ ಹೀಗಿರಬೇಕು ಅಂತಕ್ಕಂಥದ್ದನ್ನು ಅವರು ಬೇಲೂರು ಚನ್ನಕೇಶವನ ವಿಗ್ರಹವನ್ನು ಕೆತ್ತುವಂತೆಯೇ ಇರಬೇಕು, ಅವರ ಶಿಲ್ಪದ ಉಪಕರಣಗಳು ಪಕ್ಕದಲ್ಲಿರಬೇಕು, ಬೇಲೂರಿನ ಅನೇಕ ಶಿಲಾಬಾಲಿಕೆಗಳು ಪಕ್ಕದಲ್ಲಿರಬೇಕು. ಇದನ್ನೆಲ್ಲವನ್ನು ಕೂಡ ಮನವರಿಕೆ ಮಾಡಿಸಿ ನಮ್ಮಲ್ಲಿ ಇದ್ದಂಥ ಚಿತ್ರಕಾರರು ಯಾವ ಚಿಕ್ಕಬಳ್ಳಾಪುರದ ಹತ್ರ ಇರ್ತಕ್ಕಂಥ ನಂದಿ ತಪ್ಪಲಲ್ಲಿ ಇದ್ದಂಥ ನಮ್ಮ ಆಗಿದ್ದಂಥ ನಮ್ಮ ಜ್ಞಾನಾನಂದರ ಸಹೋದರರಾಗಿದ್ದಂಥ ಶಂಕರಲ್ಲ, ಅವರ ಸಹೋದರರಾಗಿದ್ದಂಥ
ಅವ್ರ ಹೆಸರು ನಮಗೆ ನೆನಪಿಗೆ ಬರ್ತಾ ಇಲ್ಲ. ಅವರಿಂದನೇ ಅವರಲ್ಲ ಅಲ್ಲ, ಈ ಚಿತ್ರ ಬಿಡಿಸ್ತವರು ಜ್ಞಾನಾನಂದರ ಅಣ್ಣ ವೀರೇಂದ್ರ ಅವರು ಈ ಅಮರಶಿಲ್ಪಿ ಜಕಣಾಚಾರ್ಯರ ಭಾವಚಿತ್ರವನ್ನು ನಿರ್ಮಾಣ ಮಾಡಿ ಕೊಟ್ಟಂಥವ್ರು. ನಾವು ಅನೇಕ ಸಲ ಹೋಗಿ ಕರೆಕ್ಷನ್ ಮಾಡಿ ಹೀಗಿರಬೇಕು ಅಂತ ಹೇಳಿದ್ವಿ. ವೀರೇಂದ್ರ ಅವರು ಈ ಚಿತ್ರವನ್ನು ಮಾಡಿಕೊಟ್ರು. ಬಹುಶಃ ಅದನ್ನು ಉದ್ಘಾಟನೆ ಮಾಡುವಾಗಲೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರವೇ ಇತ್ತು. ಆವಾಗ ಧರ್ಮಸಿಂಗ್ರವರು ಮುಖ್ಯಮಂತ್ರಿ ಇದ್ದರು. ಆಗ ನಾವು ಆರ್ಟ್ ಆಫ್ ಲಿವಿಂಗ್ನ ನಮ್ಮ ರವಿಶಂಕರ್ ಗುರೂಜಿಯವರ ನೇತೃತ್ವದಲ್ಲಿ ಅದನ್ನು ಅನಾವರಣ ಮಾಡಿಸಿದ್ವಿ. ಬಹುಶಃ ಇವತ್ತು ಇಡೀ ನಾಡಿನಾದ್ಯಂತ ಆ ಚಿತ್ರ ಎಲ್ಲ ಕಡೆ ಆ ಸಂಸ್ಮರಣೋತ್ಸವದಲ್ಲಿ ಬಳಕೆಯಾಗ್ತಾ ಇದೆ. ಬಂಧುಗಳೇ, ಏನೇ ಇರಲಿ, ಸಮಾಜದ ಸಂಘಟನೆಯ ಮುಖಾಂತರ ಸಮಾಜಕ್ಕೆ ಏನೆಲ್ಲ ಬೇಕು ಅದು ಲಭ್ಯ ಆಗ್ತದೆ. ಅದನ್ನು ನಾವು ಜಾಗರೂಕವಾಗಿ ಉಳಿಸ್ಕೊಂಡು ಹೋಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಜಕಣಾಚಾರ್ಯರ ಬಗ್ಗೆ ಈಗಾಗಲೇ ನಮ್ಮ ಶ್ರೀಕಂಠಾಚಾರ್ಯರವರು ಸಂಶೋಧಕರು ಭಾಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ನಾವು ಕೆಲವು ಮಾತುಗಳನ್ನು ಹೇಳಿ ನಮ್ಮ ಆಶೀರ್ವಚನವನ್ನು ಮುಗಿಸ್ತೇವೆ. ಜಕಣಾಚಾರ್ಯರ ಒಂದು ಸ್ಥೂಲವಾಗಿರ್ತಕ್ಕಂಥ ಚಿತ್ರಣವನ್ನು ನಿಮ್ಮ ಗಮನಕ್ಕೆ ತರ್ತೇವೆ. ಈಗಾಗಲೇ ನಿಮ್ಮೆಲ್ಲರಿಗೆ ಹೇಳಿದ ಹಾಗೆ ಅಮರಶಿಲ್ಪಿ ಜಕಣಾಚಾರ್ಯರ ಹುಟ್ಟೂರು ಇಲ್ಲೇ ಬೆಂಗಳೂರಿನ ಪಕ್ಕದಲ್ಲಿರ್ತಕ್ಕಂಥ ತುಮಕೂರಿನ ಪಕ್ಕದಲ್ಲಿ ಇರ್ತಕ್ಕಂಥ ಕೈದಾಳ, ಒಂದು ಕ್ರೀಡಾಪುರ ಅಂತಕ್ಕಂಥದ್ದಾಗಿ ಕರೀತಾ ಇದ್ದರು. ಅಲ್ಲಿ ಅವರ ಮನೆತನ ಇತ್ತು. ಅವರು ಬಹಳ ಪರಂಪರೆಯಿಂದ ಶಿಲ್ಪಗಳನ್ನು ಮಾಡ್ತಾ ಬಂದಂಥ ಒಂದು ದೊಡ್ಡ ವಂಶ. ಅಲ್ಲಿ ಆ ಶಿಲ್ಪಗಳನ್ನು ಮಾಡ್ತಾ ಇದ್ದಂಥ ಜಕಣಾಚಾರ್ಯರು, ಸಂಕ್ಷಿಪ್ತವಾಗಿ ನಾವು ಹೋಗ್ತೇವೆ, ಸಮಯ ಭಾಳ ಆಗಿದೆ, ಹೆಚ್ಚಿಗೆ ವಿಷಯಗಳನ್ನು ತೆಗೆದುಕೊಳ್ಳುವುದಿಲ್ಲ. ಕಾರಣಾಂತರದಿಂದ ಯಾವುದೋ ಕೌಟುಂಬಿಕ ಚಿಂತನೆಯಿಂದ ಮನೆ ಬಿಟ್ಟು ಹೊರಕ್ಕೆ ಬರ್ತಾರೆ. ಬರುವಾಗ ಅವರ ಪತ್ನಿ ಸೌಪರ್ಣಿಕಾದೇವಿ ತುಂಬು ಗರ್ಭಿಣಿ. ಹೊರಕ್ಕೆ ಬಂದು ಶಿಲ್ಪಗಳನ್ನು ಮುಂದುವರಿಸಿದ್ರು. ಅನಾಮಧೇಯ ವ್ಯಕ್ತಿ, ಹೆಸರನ್ನು ಎಲ್ಲೂ ಹೇಳ್ಕೊಂಡಿಲ್ಲ. ಎಲ್ಲ ಕಡೆ ಬರ್ತಾ ಅವರು ಈಗಿರ್ತಕ್ಕಂಥ ಹಳೇಬೀಡಿಗೆ ಬರ್ತಾರೆ. ಅಲ್ಲಿ ಹಳೇಬೀಡು ಅಂತ ಅಲ್ಲ, ಆಗ ಅದನ್ನು ದ್ವಾರಸಮುದ್ರ ಅಂತ ಕರೀತಾ ಇದ್ದರು. ಅಲ್ಲಿ ಬಿಟ್ಟಿದೇವ ಅಂತಕ್ಕಂಥ ಜೈನ ದೊರೆ ಅದನ್ನು ಆಳ್ತಾ ಇದ್ದರು. ಆ ಸಮಯದಲ್ಲಿ ಈಗಾಗಲೇ ನಮ್ಮ ಶ್ರೀಕಂಠಾಚಾರ್ಯರು ಹೇಳಿದಂಥ ಶಿಲ್ಪಿಗಳೆಲ್ಲರೂ ಕೂಡ ಜಕಣಾಚಾರ್ಯರ ನೇತೃತ್ವದಲ್ಲೇ ತಮ್ಮ ಶಿಲ್ಪಗಳನ್ನು ಮಾಡ್ತಾಯಿದ್ರು. ಅವರ ಸಹಕಾರದಿಂದ ಅನಾಮಧೇಯ ವ್ಯಕ್ತಿಯಾಗಿದ್ದಂಥ ಅಮರಶಿಲ್ಪಿ ಜಕಣಾಚಾರ್ಯರು ಹಳೇಬೀಡಿನಲ್ಲಿ, ಅಂದರೆ ಅಂದಿನ ದ್ವಾರಸಮುದ್ರದಲ್ಲಿ ಜೈನ ಸಂಪ್ರದಾಯಕ್ಕೆ ಬೇಕಾದಂಥ ಕೆಲವಾರು ಜೈನ ಬಸದಿಗಳನ್ನು ಮೊದಲು ನಿರ್ಮಾಣ ಮಾಡ್ತಾರೆ. ನೀವೆಲ್ಲ ನೋಡಿರ್ತೀರಿ, ಜೈನ ಬಸದಿಗಳಿದ್ದಾವೆ. ಆ ನಂತರ ಅವರ ಪತ್ನಿ ಶಾಂತಲಾದೇವಿ, ಆಕೆ ಶಿವನ ಆರಾಧಕಳು. ಹಾಗಾಗಿ ಅವಳ ಅಪೇಕ್ಷೆಯ ಮೇರೆಗೆ ಒಂದು ಶೈವ ದೇವಾಲಯ ಬೇಕು ಅನ್ನುವ ಕಾರಣಕ್ಕಾಗಿ ಈಗ ಇರ್ತಕ್ಕಂಥ ಹಳೇಬೀಡಿನಲ್ಲಿ ಈಗ ಇರ್ತಕ್ಕಂಥ ಶಾಂತಲೇಶ್ವರ ದೇವಾಲಯವನ್ನು ಕೂಡ ಆ ಬಿಟ್ಟಿದೇವ ನಿರ್ಮಾಣ ಮಾಡಿಸ್ತಕ್ಕಂಥ ಸಂದರ್ಭವನ್ನು ನಾವು ಕಾಣ್ತೇವೆ. ಅದಾದ ನಂತರ ಭವ್ಯವಾಗಿರ್ತಕ್ಕಂಥ ಹಳೇಬೀಡಿನ ಯಾವ ಶಾಂತಲೇಶ್ವರ ದೇವಾಲಯ ನಿರ್ಮಾಣ ಆಗಿತ್ತೋ ಆ ಸಮಯದಲ್ಲಿ ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಬಂದಂಥ ರಾಮಾನುಜಾಚಾರ್ಯರು, ಆಗ ಕರ್ನಾಟಕ ಅಲ್ಲ ಮೈಸೂರು ಸೀಮೆ, ಇಲ್ಲಿಗೆ ಬಂದಂಥ ಯಾವ ರಾಮಾನುಜಾಚಾರ್ಯರು ತಮ್ಮ ವೈಷ್ಣವ ಸಂಪ್ರದಾಯವನ್ನು ಬೆಳೆಸಬೇಕು ಅನ್ನುವ ಕಾರಣಕ್ಕಾಗಿ ಆ ಶೈವ ದೇವಾಲಯಗಳನ್ನು ವೈಷ್ಣವ ದೇವಾಲಯಗಳನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಅಂಥ ಸಮರ್ಥ ದೊರೆಗಳು ಯಾರಿದ್ದಾರೆ, ಅಂಥ ಪರಿಣಿತ ಶಿಲ್ಪಿಗಳು ಯಾರಿದ್ದಾರೆ ಅಂತ ಹುಡುಕಿ ಬರುವಾಗ ಅವರಿಗೆ ಆ ದ್ವಾರ ಸಮುದ್ರದಲ್ಲಿ ನಿರ್ಮಾಣ ಆಗಿದ್ದಂಥ ಶಾಂತಲೇಶ್ವರ ದೇವಾಲಯವನ್ನು ನೋಡ್ತಾರೆ, ಅವಾಕ್ಕಾಗ್ತಾರೆ, ಎಂಥ ಭವ್ಯವಾದಂಥ ಸುಂದರ ಶಿಲ್ಪ ಅಂತ. ಆಗ ಆ ದೊರೆ ಬಿಟ್ಟಿದೇವ ಅವನಿಗೆ ಹೇಳ್ತಾರೆ, ನನಗೆ ಒಂದು ವೈಷ್ಣವ ದೇವಾಲಯ ಬೇಕು, ನೀನು ಇದೇ ಶಿಲ್ಪಿಗಳಿಂದ ನನಗೆ ಒಂದು ವೈಷ್ಣವ ದೇವಾಲಯವನ್ನು ನಿರ್ಮಾಣ ಮಾಡಿಸಿಕೊಡು, ಚನ್ನಕೇಶವ ದೇವಾಲಯವನ್ನು ನಿರ್ಮಾಣ ಮಾಡಿಸಿಕೊಡು ಅಂತ ಕೇಳಿದಾಗ ಆ ಜೈನ ದೊರೆ ಬಿಟ್ಟಿದೇವ
ಮಾಡಿಕೊಡ್ತೇನೆ ಅಂತಕ್ಕಂಥದ್ದಾಗಿ ಒಪ್ತಾರೆ. ಅದಕ್ಕೆ ಇನ್ನೂ ಒಂದು ಅವರಿಗೆ ಹೆಚ್ಚು ರಾಮಾನುಜಾಚಾರ್ಯರ ಮೇಲೆ ಹೆಚ್ಚು ಅಭಿಮಾನ ಮತ್ತು ಭಕ್ತಿ ಬರಲಿಕ್ಕೆ ಇನ್ನೊಂದು ಕಾರಣ ಏನು ಅಂತ ಅಂದರೆ, ಆ ಬಿಟ್ಟಿದೇವನ ಮಗಳು ಅಪಸ್ಮಾರ ಕಾಯಿಲೆಯಲ್ಲಿ ಬಳಲ್ತಾ ಇರ್ತಾಳೆ. ಅವಳಿಗೆ ಚಿಕಿತ್ಸೆ ಆಶೀರ್ವಾದದ ಮುಖಾಂತರ ಪರಿಹರಿಸಿದಂಥ ರಾಮಾನುಜಾಚಾರ್ಯರು ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವಾಸವನ್ನು ಗಳಿಸಿ ದೇವಾಲಯವನ್ನು ಮಾಡಿಸ್ಲಿಕ್ಕೆ ಮುಂದಾಗ್ತಾರೆ. ಜೈನ ದೊರೆ ಪತ್ನಿಯ ಅಪೇಕ್ಷೆಯ ಮೇರೆಗೆ ಶೈವ ದೇವಾಲಯವನ್ನು ಕೂಡ ನಿರ್ಮಾಣ ಮಾಡಿಸ್ತಾರೆ, ಶಾಂತಲೇಶ್ವರ ದೇವಾಲಯ. ಈಗ ರಾಮಾನುಜಾಚಾರ್ಯರ ಒಂದು ಅತ್ಯಂತ ಅಭಿಮಾನದ ಶ್ರದ್ಧೆಯ ಪ್ರತೀಕವಾಗಿ ವೈಷ್ಣವ ದೇವಾಲಯವನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ಸಿದ್ಧರಾಗ್ತಾರೆ. ಆ ಸಮಯದಲ್ಲಿ ರಾಮಾನುಜಾಚಾರ್ಯರು ಆ ಜೈನ ದೊರೆ ಬಿಟ್ಟಿದೇವನಿಗೆ ವೈಷ್ಣವ ಸಂಪ್ರದಾಯವನ್ನು ಬೋಧಿಸಿ ಬಿಟ್ಟಿದೇವನನ್ನು ವಿಷ್ಣುವರ್ಧನ ಅಂತಕ್ಕಂಥದ್ದಾಗಿ ನಾಮಕರಣವನ್ನು ಮಾಡ್ತಾರೆ ಬಂಧುಗಳೇ. ಆ ವಿಷ್ಣುವರ್ಧನನ ಸಹಾಯದಿಂದ, ಅವನ ಸಹಕಾರದಿಂದ ಈಗಿರ್ತಕ್ಕಂಥ ಬೇಲೂರಿನಲ್ಲಿರ್ತಕ್ಕಂಥ ಚನ್ನಕೇಶವ ದೇವಾಲಯವನ್ನು ಮಾಡಿಸ್ಲಿಕ್ಕೆ ಸಿದ್ಧರಾಗ್ತಾರೆ. ಆಗ ಬೇಲೂರು ಅಲ್ಲ, ವೇಲಾಪುರಿ. ಅಲ್ಲಿ ಆ ಚನ್ನಕೇಶವನ ದೇವಾಲಯದ ಕೆಲಸ ಪ್ರಾರಂಭ ಆಗ್ತದೆ. 100 ಜನ ಶಿಲ್ಪಿಗಳಿಂದೊಡಗೂಡಿ, ಈಗಾಗಲೇ ನಮ್ಮ ಶ್ರೀಕಂಠಾಚಾರ್ಯ ಹೇಳಿದಾಗೆ 100 ಹೆಸರುಗಳು ಅಲ್ಲಲ್ಲೇ ಇರ್ತಕ್ಕಂಥದ್ದನ್ನು ಉಲ್ಲೇಖ ಮಾಡಿದ್ರು. ಆದರೆ ಎಲ್ಲಿಯೂ ಕೂಡ ಜಕಣಾಚಾರ್ಯರ ಹೆಸರಿಲ್ಲ ಅಂತಕ್ಕಂಥದ್ದು ಕೂಡ ಇವತ್ತು ಜಕಣಾಚಾರ್ಯರು ಅವರು ಒಬ್ಬರು ಕಾಲ್ಪನಿಕ ವ್ಯಕ್ತಿಯೋ ಅಥವಾ ಸಹಜವಾಗಿ ಇದ್ದಂಥವರು ಅಂತಕ್ಕಂಥ ಅನುಮಾನಕ್ಕೆ ಈಡಾಗಿದೆಯಲ್ಲ. ಗಮನಿಸಿ ಬಂಧುಗಳೇ, ಇದೊಂದು ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಹೇಳಿ ನಮ್ಮ ಆಶ್ವಾಸನ ಮುಗಿಸ್ಬಿಡ್ತೇವೆ. ಕೆಲಸ ನಡೀತಾ ಇದೆ, ಅನಾಮಧೇಯ ವ್ಯಕ್ತಿ, 100 ಶಿಲ್ಪಿಗಳಿಂದ ಶಿಲ್ಪ ನಡೀತಾ ಇದೆ. ಈ ಕಡೆ ಕ್ರೀಡಾಪುರದಲ್ಲಿ, ಏನು ಕೈದಾಳ ಅಂತ ಕರಿತೇವೆ, ಕ್ರೀಡಾಪುರದಲ್ಲಿ ಆ ಜಕಣಾಚಾರ್ಯರ ಪತ್ನಿ ಸೌಪರ್ಣಿಕಾದೇವಿ ತುಂಬ ಗರ್ಭಿಣಿ. ಜಕಣಾಚಾರ್ಯರು ಹೊರಕ್ಕೆ ಬರುವಾಗ ಗರ್ಭಿಣಿ. ಆನಂತರ ಗಂಡು ಮಗು ಜನನ ಆಗ್ತದೆ. ಅವನೇ ಡಂಕಣ್ಣಾಚಾರ್ಯ. ಆ ಡಂಕಣ್ಣಾಚಾರ್ಯ ಬಾಲ್ಯದಲ್ಲಿ ಸಣ್ಣ ಮಗುವಾಗಿದ್ದಾಗ ಪ್ರತಿನಿತ್ಯ ತಾಯಿಯನ್ನು ಕೇಳ್ತಾ ಇರ್ತಾನೆ. ಆಚೆ ಈಚೆ ಮಕ್ಕಳು ಕೇಳ್ತಾ ಇರ್ತಾರೆ, ನೀನು ಯಾರು, ನಿಮ್ಮ ಅಪ್ಪ ಯಾರು, ಅಮ್ಮ ಯಾರು ಅಂತ. ಬಂದು ಅಮ್ಮನನ್ನು ಕೇಳ್ತಾ ಇರ್ತಾನೆ, ಅಮ್ಮ ನಮ್ಮಪ್ಪ ಯಾರು ಏನು ಅಂತ. ಸಣ್ಣ ಬಾಲಕನಾಗಿದ್ದಂಥ ಡಂಕಣ್ಣಾಚಾರಿಗೆ ಆ ತಾಯಿ ಹೇಳ್ತಿರ್ತಾಳೆ, ಸೌಪರ್ಣಿಕಾದೇವಿ ಎಲ್ಲೋ ಹೋಗಿದ್ದಾರಪ್ಪ, ದೇವಾಲಯ ಮಾಡೋಕ್ಕೆ ಹೋಗಿದ್ದಾರೆ, ಬರ್ತಾರೆ ಅಂತ ಹೇಳ್ತಾನೆ ಇರ್ತಾಳೆ. ಕೇಳಿ ಅದನ್ನೇ ಅವನು ಸುಮ್ಮನಿರ್ಲಿಕ್ಕಾಗಲಿಲ್ಲ. ಅವರ ತಾತ ಅವರು ನಾಗಲಿಂಗಾಚಾರ್ಯರು ಅಂತ, ಅವರ ಸಹಾಯದಿಂದ ಅವನು ಕೂಡ ಅದ್ಭುತವಾಗಿರ್ತಕ್ಕಂಥ ಶಿಲ್ಪಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದ. ಅವನು ಒಂದು ದಿನ ಬೆಳೆದು ನಿಂತ ಮಗ ತಾಯಿಯ ಮುಂದೆ ನಿಂತು ಕೇಳ್ತಾನೆ, ಅಮ್ಮ ಪ್ರತಿನಿತ್ಯ ನೀನು ಇದನ್ನೇ ಹೇಳ್ತಾ ಇದ್ದೀಯಾ, ನಮ್ಮಪ್ಪ ಯಾರು ಹೇಳು, ಎಲ್ಲಿ ಹೋದರೂ ಹೇಳು ಅಂತಕ್ಕಂಥದ್ದಾಗಿ ಆ ಸೌಪರ್ಣಿಕಾ ದೇವಿಯ ಮುಂದೆ, ಅಮ್ಮನ ಮುಂದೆ ನಿಂತು ಕೇಳುವಾಗ ಬೆಳೆದು ನಿಂತ ಮಗನ ಎದುರಿನಲ್ಲಿ ನಿಂತಂಥ ತಾಯಿಗೆ ಕಣ್ಣಲ್ಲಿ ನೀರು ಬರ್ತದೆ. ಹೇಳ್ತಾಳೆ, ಇಲ್ಲ ಮಗು, ನೀನು ಇನ್ನೂ ನನ್ನ ಗರ್ಭದಲ್ಲಿಯೇ ಇರುವಾಗ ನಿನ್ನ ತಂದೆಯಾಗಿರ್ತಕ್ಕಂಥವರು ಮನೆಯನ್ನು ಬಿಟ್ಟು ಹೊರಕ್ಕೆ ಹೋದರು, ಎಲ್ಲಿ ಹೋದರೂ ಎಲ್ಲಿದ್ದಾರೆ ಗೊತ್ತಿಲ್ಲ, ಅವರ ಹೆಸರು ಜಕಣಾಚಾರ್ಯರು ಅಂತ ಹೇಳಿಬಿಟ್ಲು. ಆಗಲೇ ಪ್ರತಿಜ್ಞೆ ಮಾಡ್ದ ಅವನು, ಎಲ್ಲಿದ್ದರೂ ಸರಿ ನನ್ನ ತಂದೆಯನ್ನು ಹುಡುಕಿ ತರ್ತೇನೆ ಅಂತಕ್ಕಂಥದ್ದಾಗಿ ಪ್ರತಿಜ್ಞೆ ಮಾಡಿ ಮನೆಯಿಂದ ಹೊರ ಹೋಗ್ತಾನೆ. ಹೋದಂಥ ಡಂಕಣ್ಣಾಚಾರ್ಯ ಎಲ್ಲೆಲ್ಲಿ ಶಿಲ್ಪಗಳು ನಡೀತಾ ಇದೆಯೋ ಅದನ್ನೆಲ್ಲ ನೋಡ್ತಾ ಬಂದ. ಅಷ್ಟೊತ್ತಿಗಾಗಲೇ ಜಕಣಾಚಾರ್ಯರು ನಾಡಿನಾದ್ಯಂತ ಸುತ್ತುವರೆದು ಸುಮಾರು 5-6ನೇ ಶತಮಾನದಲ್ಲಿ ನಿರ್ಮಾಣ ಆದಂಥ ಪಟ್ಟದಕಲ್ಲು, ಐಹೊಳೆ, ಬಾದಾಮಿ ಈ ಕಡೆ ಇದ್ದಂಥ ದೇವಾಲಯಗಳನ್ನೆಲ್ಲ ವೀಕ್ಷಣೆ ಮಾಡಿರ್ತಾರೆ. ಪಟ್ಟದಕಲ್ಲಿನಲ್ಲಿ ನಾನಾ ವಿಧವಾಗಿರ್ತಕ್ಕಂಥ ಮಾಡೆಲ್ಗಳಿದ್ದಾವೆ, ದೇವಾಲಯದ ಒಂದು ನಕಾಶೆಯ ಚಿತ್ರಗಳು ಬೇರೆ ಇದ್ದಾವೆ. ಅದನ್ನೆಲ್ಲ ಅಧ್ಯಯನ ಮಾಡಿದಂಥ ಜಕಣಾಚಾರ್ಯರು ಅದಕ್ಕಿಂತ ಹೆಚ್ಚಿನ ಕುಸಿರಿ ಕೆಲಸಗಳನ್ನು, ಭವ್ಯವಾಗಿರ್ತಕ್ಕಂಥ ದೇವಾಲಯಗಳನ್ನು ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಪಟ್ಟಂಥ ಅವರು ಹಳೇಬೀಡಿನಲ್ಲೂ ಮುಗಿಸಿದ್ರು, ಬೇಲೂರಿನಲ್ಲಿಯೂ ಕೂಡ ನಡೆಸ್ತಾ ಇದ್ದಾರೆ. ಅನಾಮಧೇಯ ವ್ಯಕ್ತಿ, ಹೆಸರನ್ನು ಹೇಳ್ಕೊಂಡಿಲ್ಲ, 100 ಜನ ಶಿಲ್ಪಿಗಳಿಂದೊಡಗೂಡಿ ಕೆಲಸ ನಡೀತಾ ಇದೆ. ಈ ಹುಡುಗ ಎಲ್ಲ ಕಡೆ ಹುಡುಕಿ ಬಂದ, ಈ ಬೇಲೂರಿಗೆ ಬರ್ತಾನೆ. ವೇಲಾಪುರಿ ಬಂದ, ಭವ್ಯವಾಗಿರ್ತಕ್ಕಂಥ ದೇವಾಲಯ ನಡೀತಾ ಇದೆ.
ಸುಂದರವಾಗಿರ್ತಕ್ಕಂಥ ಶಿಲ್ಪಗಳು ನಿರ್ಮಾಣ ಆಗ್ತಾ ಇದೆ. ಅಲ್ಲಿಗೆ ಬಂದು ನೋಡಿದಂಥ ಡಂಕಣ್ಣಾಚಾರ್ಯ ಎಲ್ಲ ಕಡೆ ನೋಡ್ತಾ ನೋಡ್ತಾ ಬಂದ. ಒಬ್ಬ ಶಿಲ್ಪಿಯನ್ನು ಕೇಳ್ದ. ಈ ಎಲ್ಲ ಶಿಲ್ಪಿಗಳ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಸ್ಥಪತಿ ಯಾರು ಅಂದ. ಸ್ಥಪತಿಗಳು ಅಂದರೆ ಅವ್ರಿಗೆಲ್ಲ ಜ್ಞಾನ ಗೊತ್ತಿರಬೇಕು. ಎಲ್ಲ ಶಾಸ್ತ್ರಗಳು, ಉಪನಿಷತ್ತುಗಳು, ವೇದಗಳು, ಶಿಲ್ಪಶಾಸ್ತ್ರ, ನಾಟ್ಯಶಾಸ್ತ್ರ, ಸಂಗೀತ ಶಾಸ್ತ್ರ ಎಲ್ಲವೂ ಕೂಡ ಗೊತ್ತಿರಬೇಕು. ಸ್ಥಪತಿ ಯಾರು ಅಂತ ಕೇಳ್ದ. ಆ ಶಿಲ್ಪಿ ಹೇಳ್ತಾನೆ, ಇಲ್ಲ, ಅವ್ರ ಹೆಸರು ನಮಗೆ ಗೊತ್ತಿಲ್ಲ. ನೋಡಿ, ಅಲ್ಲಿ ಕುಳಿತುಕೊಂಡು ಚನ್ನಕೇಶವನ ವಿಗ್ರಹವನ್ನು ಕೆತ್ತುತ್ತಾ ಇದ್ದಾರೆ. ಮೂಲ ಗರ್ಭಗುಡಿಯಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ವಿಗ್ರಹವನ್ನು ಕೆತ್ತುತ್ತಾ ಇದ್ದಾರಲ್ಲ, ಅವರೇ ನಮ್ಮ ಗುರುಗಳು, ಅವರೇ ನಮ್ಮ ಸ್ಥಪತಿ ಅಂತ ಹೇಳ್ದ. ಈ ಹುಡುಗ ಅಲ್ಲಿಗೆ ಹೋಗ್ತಾನೆ. ಹೋಗಿ ಆ ಜಕಣಾಚಾರ್ಯರು, ಅನಾಮಧೇಯ ವ್ಯಕ್ತಿ, ಆ ಚನ್ನಕೇಶವನ ವಿಗ್ರಹವನ್ನು ನಿರ್ಮಾಣ ಮಾಡ್ತಾ ಇದ್ದಂಥ ಜಾಗಕ್ಕೆ ಹೋಗಿ ನೋಡ್ತಾನೆ. ಅಷ್ಟೊತ್ತಿಗಾಗಲೇ ಅದರ ಕೆಲಸವನ್ನೆಲ್ಲ ಮುಗಿಸಿ ಇನ್ನೇನು ಸುಂದರ ಕುಸುರಿ ಕೆಲಸದಲ್ಲಿ ತನ್ಮಯರಾಗಿರ್ತಾರೆ ಜಕಣಾಚಾರ್ಯರು, ಅನಾಮಧೇಯ ವ್ಯಕ್ತಿ. ನೋಡ್ತಾ ನೋಡ್ತಾ ನಿಂತಿದ್ದ. ನೋಡ್ತಾ ನೋಡ್ತಾ ಆ ಹುಡುಗ ಒಂದು ಮಾತು ಹೇಳ್ತಾನೆ, ಡಂಕಣ್ಣಾಚಾರ್ಯ, ಶಿಲ್ಪಿಗಳೇ, ನಿಮ್ಮ ಶಿಲೆಯಲ್ಲಿ ದೋಷ ಇದೆಯಲ್ಲ ಅಂದ. ತನ್ಮಯರಾಗಿ ಕೆತ್ತುತ್ತಾ ಇದ್ದಂಥ ಜಕಣಾಚಾರ್ಯರು ಒಂದು ಸಲ ಕತ್ತೆತ್ತಿ ನೋಡ್ತಾರೆ, ಒಬ್ಬ ಬಾಲಕ ನಿಂತಿದ್ದಾನೆ. ಹೇಳಿದ್ರು ಜಕಣಾಚಾರ್ಯರು, ಅನಾಮಧೇಯ ವ್ಯಕ್ತಿ, ನೋಡು ಮಗು, ನಾನು ಸಾವಿರಾರು ವಿಗ್ರಹಗಳನ್ನು ಮಾಡಿದ್ದೇನೆ, 10 ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದೇನೆ. ನನ್ನ ಶಿಲ್ಪದ ಶಿಲೆಯಲ್ಲಿ ದೋಷವನ್ನು ಎಣಿಸಬೇಡ ಅಂದರು. ಕೇಳಲಿಲ್ಲ ಹುಡುಗ. ಇಲ್ಲ ಶಿಲ್ಪಿಗಳೇ, ಈ ಶಿಲ್ಪದಲ್ಲಿ ದೋಷ ಇದ್ದೇ ಇದೆ ಎಂದ. ಆಗ ಜಕಣಾಚಾರ್ಯ ಹೇಳ್ತಾರೆ, ನೋಡು ಮಗು, ನನ್ನ ಶಿಲ್ಪದ ಶಿಲೆಯಲ್ಲಿ ದೋಷ ಎಣಿಸ್ತಾ ಇದೆಯಲ್ಲ, ಇದರಲ್ಲಿ ಏನಾದರೂ ದೋಷ ಇತ್ತು ಅಂತ ಅಂದರೆ ಇಷ್ಟೊಂದು ಶಿಲ್ಪಗಳನ್ನು ಮಾಡಿರ್ತಕ್ಕಂಥ ನನ್ನ ಕೈಯನ್ನು ಕತ್ತರಿಸ್ಕೊಂಡ್ಬಿಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ರು ಜಕಣಾಚಾರ್ಯರು. ಹೆಸರು ಹೇಳ್ಕೊಂಡಿಲ್ಲ ಅನಾಮಧೇಯ ವ್ಯಕ್ತಿ. ಹುಡುಗ ಹೇಳ್ತಾನೆ, ಶಿಲ್ಪಿಗಳೇ, ಈ ಶಿಲೆಯಲ್ಲಿ ದೋಷ ಇಲ್ಲ ಅಂತ ಅಂದರೆ ನಾನು ಶಿರಶ್ಛೇದನವನ್ನೇ ಮಾಡ್ಕೊಳ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾನೆ ಡಂಕಣ್ಣಾಚಾರ್ಯ ಮಗ. ಗೊತ್ತಿಲ್ಲ ಅಪ್ಪ ಮಗ ಅಂತ. ಕೆಲಸ ನಿಂತೋಯ್ತು. ಈ ವಿಚಾರ ಅರಮನೆಗೆ ಹೋಯ್ತು. ವಿಷ್ಣುವರ್ಧನ ರಾಜ ಬಂದು ನೋಡ್ತಾರೆ, ಕೆಲಸ ನಿಂತು ಹೋಗಿದೆ, ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರತಿಷ್ಠಾಪನೆ ಆಗಬೇಕು. ಮಗು, ಹಠ ಮಾಡಬೇಡ, ಅವರ ಅನುಭವ ನನಗೆ ಗೊತ್ತಿದೆ, ಅವರಿಂದ ಭಾಳಷ್ಟು ಶಿಲ್ಪ ಕಾರ್ಯಗಳನ್ನು ಮಾಡಿಸಿದ್ದೇನೆ, ಬಸದಿಗಳನ್ನು ಮಾಡಿಸಿದ್ದೇನೆ, ದೇವಾಲಯಗಳನ್ನು ಮಾಡಿಸಿದ್ದೇನೆ, ನನಗೆಲ್ಲವೂ ಗೊತ್ತಿದೆ, ಅವರ ಶಿಲ್ಪದಲ್ಲಿ ದೋಷವನ್ನು ಎಣಿಸಬೇಡ ಅಂತ ಬಿಟ್ಟಿದೇವ ಅಂದರೆ ವಿಷ್ಣುವರ್ಧನ ಹೇಳ್ತಾರೆ. ಕೇಳಲಿಲ್ಲ ಹುಡುಗ. ಇಲ್ಲ ಮಹಾಸ್ವಾಮಿ, ದೋಷ ಇದ್ದೇ ಇದೆ ಅಂದ. ಅಷ್ಟೊತ್ತಿಗೆ ಶಾಂತಲಾದೇವಿ ಬರ್ತಾರೆ. ಶಾಂತಲಾದೇವಿ, ಆ ವಿಷ್ಣುವರ್ಧನನ ಪತ್ನಿ ಶಾಂತಲಾದೇವಿ, ಅವರು ಬಂದು ಹೇಳ್ತಾರೆ, ನೋಡು ಮಗು, ಇವರ ಶಿಲ್ಪದ ಬಗ್ಗೆ ನಮಗೆ ಪೂರ್ಣ ಮಾಹಿತಿ ಇದೆ, ನೀನು ಅವರ ಶಿಲ್ಪದ ಶಿಲೆಯಲ್ಲಿ ದೋಷವನ್ನು ಎಣಿಸಬೇಡ ಅಂದರು. ಕೇಳಲಿಲ್ಲ ಹುಡುಗ. ತಾಯಿ, ದೋಷ ಇದ್ದೇ ಇದೆ ಎಂದ. ಆ ಯಾವ ಶಾಂತಲಾದೇವಿ ಅಪ್ರತಿಮ ನಾಟ್ಯಗಾರ್ತಿ. ಆಕೆ ಪ್ರತಿದಿನ ಅರಮನೆಯಿಂದ ಮೇಣೆಯಲ್ಲಿ ಬಂದು ಶಿಲ್ಪಾಗಾರದಲ್ಲಿ ನಿಂತು ಜಕಣಾಚಾರ್ಯರ ಮುಂದೆ ನಾಟ್ಯ ಭಂಗಿಗಳನ್ನು ವಿನ್ಯಾಸ ಮಾಡ್ತಾ ಇದ್ರಂತೆ. ನಮ್ಮ ಆನಾಕ್ರು ಸಾಹಿತಿಗಳು ಇದನ್ನು ತಮ್ಮ ನಾಟ್ಯ ಸಾಮ್ರಾಜ್ಞಿ ಶಾಂತಲಾದೇವಿ ಅಂತಕ್ಕಂಥ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪ್ರತಿನಿತ್ಯ ಬಂದು ನಾಟ್ಯ ಭಂಗಿಗಳನ್ನು ವಿನ್ಯಾಸ ಮಾಡ್ತಾ ಇದ್ಲು ಯಾವ ಶಾಂತಲಾದೇವಿ ಅಂತ. ಇವತ್ತು ಬೇಲೂರಿನಲ್ಲಿರ್ತಕ್ಕಂಥ ಮದನಿಕೆಗಳನ್ನು ನಾವೇನು ನೋಡ್ತೇವಲ್ಲ, ಅದೆಲ್ಲವೂ ಕೂಡ ಆಕೆಯ ನಾಟ್ಯ ಭಂಗಿಗಳ ವಿನ್ಯಾಸಗಳು. ಆಕೆ ಹೇಳಿದ್ರು ಕೇಳಲಿಲ್ಲ. ಅಷ್ಟೊತ್ತಿಗೆ ರಾಮಾನುಜಾಚಾರ್ಯರೇ ಬಂದು ಮಗು, ಹಠ ಮಾಡಬೇಡ, ಪ್ರತಿಷ್ಠಾಪನೆಗೆ ನೀನು ಕೆಲವೇ ಸಮಯ ಇದೆ, ಹಠ ಮಾಡಬೇಡ ಅಂತ ಹೇಳಿದ್ರು. ಇಲ್ಲ ಗುರುಗಳೇ, ದೋಷ ಇದ್ದೇ ಇದೆ ಎಂದ. ಎಲ್ಲರಿಗೂ ಒಂದೇ ಮಾತು ಹೇಳ್ತಿದ್ದಾನೆ. ಆಯಿತು, ತೋರಿಸು ಅಂದರು. ತೋರಿಸಲಿಕ್ಕೆ ದಿನ ನಿಶ್ಚಯ ಆಯಿತು. ಯಾರಿಗೂ ಎಲ್ಲರಿಗೆ ಪ್ರಚಾರ ಮುಟ್ತು, ಆಚೆ ಈಚೆ ಜನರಿಗೆಲ್ಲ. ಯಾರೋ ಒಬ್ಬ ಹುಡುಗ ಬಂದು ಇನ್ನೇನು ಪ್ರತಿಷ್ಠಾಪನೆಗೆ ಹತ್ತಿರ ಇರ್ತಕ್ಕಂಥ ಸಮಯದಲ್ಲಿ ಆ ಮುಖ್ಯ ವಿಗ್ರಹದಲ್ಲಿ ದೋಷ ಇದೆ ಅಂತಕ್ಕಂಥದ್ದಾಗಿ ಹೇಳಿಬಿಟ್ಟಿದ್ದಾನಂತೆ. ಕೆಲಸ ನಿಂತು ಹೋಗಿದೆಯಂತೆ, ಅದರಲ್ಲಿ ದೋಷ ತೋರಿಸ್ತಾನಂತೆ ಅಂತಕ್ಕಂಥದ್ದು ಎಲ್ಲ ಕಡೆ ಪ್ರಸರಿಸಿ ಹೋಗಿತ್ತು. ಒಂದು ದಿನ ನಿಶ್ಚಯ ಆಯಿತು, ತೋರಿಸು, ಅದರಲ್ಲಿ ದೋಷವನ್ನು ತೋರಿಸು ಅಂದರು. ಹುಡುಗ ಒಂದು ವೇದಿಕೆಯ ಮೇಲೆ ನಿಂತ್ಕೊಳ್ತಾನೆ, ವಿಗ್ರಹವನ್ನು ಇಟ್ಕೊಂಡು
ಅದಕ್ಕೆ ಗಂಧವನ್ನು ತೆಯ್ದು ಆ ಪಾದ ತಲಮಸ್ತಕ ಬಳಿತಾನೆ. ತಲೆಯಿಂದ ಪಾದದವರೆವಿಗೆ ಗಂಧವನ್ನು ಬಳಿದು ಇಟ್ಟ. ಎಲ್ಲ ಕಡೆ ಒಣಗ್ತಾ ಬಂತು, ನಾಭಿಯಲ್ಲಿ ಒಣಗಲಿಲ್ಲ. ಆಗ ಹೇಳ್ತಾನೆ, ನೋಡು ಈ ಜಾಗದಲ್ಲಿ ದೋಷ ಇದೆ ಎಂದ ತೋರಿಸು ಅಂದರು. ಒಂದು ಉಳಿ ಸುತ್ತಿಗೆ ತಗೊಂಡು ಹೊಡಿತಾನೆ. ಹೊಡೆದ ತಕ್ಷಣದಲ್ಲಿ ಅಲ್ಲಿಂದ ನೀರು, ಒಂದಷ್ಟು ಮರಳು, ಒಂದು ಕಪ್ಪೆ ಈಜ್ಗಾರ್ ಬರುತ್ತೆ. ನೋಡಿದ ತಕ್ಷಣದಲ್ಲಿ ಜಕಣಾಚಾರ್ಯರು, ಅನಾಮಧೇಯ ವ್ಯಕ್ತಿ ಪ್ರತಿಜ್ಞೆ ಮಾಡಿದ್ರಲ್ಲ, ಉಳಿಯಿಂದ ಕೈಗೇಟು ಹಾಕೊಂಡ್ಬಿಟ್ರು. ಓಡಿ ಬಂದು ರಾಮಾನುಜಾಚಾರ್ಯರು ಕೈ ಹಿಡ್ಕೊಂಡು ಹೇಳ್ತಾರೆ, ತಾಳಿ ಶಿಲ್ಪಿಗಳೇ, ಹುಡುಗನನ್ನು ಕೇಳಿದ್ರು, ಮಗು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಂಥ ಅಪ್ರತಿಮವಾಗಿರ್ತಕ್ಕಂಥ ಶಿಲ್ಪದ ಜ್ಞಾನ ಪ್ರತಿಭೆಯನ್ನು ಪಡೆದಿರ್ತಕ್ಕಂಥ ನೀನು ಎಲ್ಲೋ ಒಬ್ಬ ದೊಡ್ಡ ಶಿಲ್ಪ ಮನೆತನದವನೇ ಇರ್ಬೋದು, ನೀನು ಯಾರು, ಎಲ್ಲಿಂದ ಬಂದೆ, ನಿನ್ನ ಹೆಸರೇನು ಎಲ್ಲ ಕೇಳಿದ್ರು. ಆಗ ಹೇಳ್ತಾನೆ, ಹೌದು ನಾನು ಕ್ರೀಡಾಪುರದಿಂದ ಬಂದಿದ್ದೇನೆ. ನನ್ನ ತಂದೆ, ನಾನಿನ್ನೂ ನನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಮನೆ ಬಿಟ್ಟು ಹೊರಕ್ಕೆ ಹೋದರು ಅಂತ ನಮ್ಮ ತಾಯಿ ಹೇಳಿದ್ಲು. ನಾನು ಅವರನ್ನು ಹುಡುಕಿ ಬಂದೆ. ನಾನು ನನ್ನ ತಾತನಾಗಿರ್ತಕ್ಕಂಥ ನಾಗಲಿಂಗಾಚಾರ್ಯರ ಸಹಾಯದಿಂದ ಶಿಲ್ಪವನ್ನು ಅಧ್ಯಯನ ಮಾಡಿದೆ. ನನಗೆ ಅಂಥ ಅನುಭವ ಬರಲಿಕ್ಕೆ ನಮ್ಮ ಮನೆತನವೇ ಕಾರಣ ಆಗಿದೆ ಅಂತ ಹೇಳ್ದ. ಕೊನೆಯಲ್ಲಿ ಹೇಳ್ತಾನೆ, ನನ್ನ ತಂದೆ ಹೆಸರು ಜಕಣಾಚಾರ್ಯರು ಅಂದುಬಿಟ್ಟ. ಹೇಳಿದ ತಕ್ಷಣದಲ್ಲಿ ಎದುರಿಗೆ ನಿಂತಿದ್ದಂಥ ಜಕಣಾಚಾರ್ಯರ ಕಣ್ಣಲ್ಲಿ ನೀರು ಬರ್ತದೆ. ತಂದೆ ಮಕ್ಕಳು ಅಂತ ಗೊತ್ತಾಗ್ತದೆ. ಆಲಿಂಗನ ಮಾಡ್ಕೊಳ್ತಾರೆ, ನೊಂದ ಕೈಯಿಂದಲೇ ಆಲಿಂಗನ ಮಾಡ್ಕೊಳ್ತಾರೆ. ಆಗ ರಾಮಾನುಜಾಚಾರ್ಯ ಹೇಳ್ತಾರೆ, ನೋಡು ರಾಮಾನುಜಾಚಾರ್ಯರು ಜಕಣಾಚಾರ್ಯರಿಗೆ ಹೇಳ್ತಾರೆ, ಜಕಣಾಚಾರ್ಯರೇ ನೀವು ಸೋತಿಲ್ಲ. ಯಾಕೆ ಸೋತಿಲ್ಲ ಅಂದರೆ, ಒಬ್ಬ ತಂದೆ ಮಗನಿಂದ ಸೋಲನ್ನು ಅನುಭವಿಸಿದರೆ ಅದು ತಂದೆಗೆ ಕೀರ್ತಿಯೇ ಹೊರತು ಸೋಲಲ್ಲ ಅಂತ ಹೇಳಿಬಿಟ್ರು. ಆಗ ನೊಂದ ಕೈಗೆ ಔಷಧೋಪಚಾರಗಳನ್ನು ಮಾಡಿಕೊಂಡು ತಂದೆ ಮಕ್ಕಳಿಬ್ಬರೂ ಸೇರಿ ಈಗ ಬೇಲೂರಿನ ಚನ್ನಕೇಶವ ದೇವಸ್ಥಾನದ ಗರ್ಭಗುಡಿಯಲ್ಲಿರ್ತಕ್ಕಂಥ ಪ್ರಧಾನ ವಿಗ್ರಹವನ್ನು ಇಬ್ಬರೂ ಸೇರಿ ಕೆತ್ತುತ್ತಾರೆ. ಇಬ್ಬರೂ ಸೇರಿ ಕೆತ್ತಿ ಪ್ರತಿಷ್ಠಾಪನೆ ಆಗ್ತದೆ. ಆಗ ಶಾಂತಲಾದೇವಿ ಬಂದು ನೋಡ್ತಾಳೆ, ಈ ಕಪ್ಪೆ ಇದ್ದಂಥ ಚೆನ್ನಿಗರಾಯ ಇತ್ತಲ್ಲ, ಕಪ್ಪೆ ಚೆನ್ನಿಗರಾಯ ಅಂತ ಕೇಳಿದ್ದೀರಿ. ಬೇಲೂರಿಗೆ ಹೋದ ತಕ್ಷಣ ಆಬಾಲವೃದ್ಧರಾಗಿ ಹೇಳ್ತಾರೆ ಕಪ್ಪೆ ಚೆನ್ನಿಗರಾಯನ ಕಥೆಯನ್ನು. ಕೆಲವರು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡ್ತಾರೆ, ಈ ಕಲ್ಲಿನಿಂದ ಕಪ್ಪೆ ಹೊರಗೆ ಬರಲಿಕ್ಕೆ ಸಾಧ್ಯವಾ ಅಂತ. ಯಾಕೆ ಸಾಧ್ಯ ಇಲ್ಲ? ನಾವು ಮಳೆಗಾಲದಲ್ಲಿ ಆಕಾಶದಿಂದ ಬೀಳ್ತಕ್ಕಂಥ ಅನೇಕ ಪ್ರಾಣಿಗಳನ್ನು, ಕಪ್ಪೆಗಳನ್ನು, ಕ್ರಿಮಿಕೀಟಗಳನ್ನು ನಾವು ನೋಡ್ತೇವೆ. ಕಪ್ಪೆಯ ಜೀವನಾಂಶ ಹೇಗೆ ಕಲ್ಲಿನೊಳಗಿರ್ತದೆ ಅಂತಕ್ಕಂಥದ್ದಕ್ಕೆ ಅನೇಕ ಸಾಕ್ಷಿಗಳು ಕೂಡ ಇದ್ದಾವೆ. ಆ ಕಲ್ಲಿನ ಪದರದಲ್ಲಿ ಒಳಕ್ಕೆ ಹೋದಂಥ ಕಪ್ಪೆಯ ಮೊಟ್ಟೆಗಳು ಮರಿಯಾಗಲಿಕ್ಕೆ ಸಾಧ್ಯ ಉಂಟು. ದಾಸರೊಂದು ಕತೆ ಒಂದು ಕಡೆ ಹೇಳ್ತಾರೆ, ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆ ಅಲ್ಲಲ್ಲಿ ಆಹಾರವನ್ನಿತ್ತವರು ಯಾರೋ ಅಂತಕ್ಕಂಥ ದಾಸರ ಪದ ಕೇಳಿದ್ದೀರಿ ನೀವು. ವೈಜ್ಞಾನಿಕವಾಗಿ ಕೂಡ ಕಲ್ಲಿನ ಪದರದಲ್ಲಿ ಸೇರಿ ಕಪ್ಪೆಯಲ್ಲಿ ಇರಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನು ಚಿಂತನೆ ಮಾಡ್ಬೋದಾಗಿದೆ. ಅಂತಹ ಕಪ್ಪೆ ಚೆನ್ನಿಗರಾಯ ಅದನ್ನು ವ್ಯರ್ಥ ಮಾಡಬಾರ್ದು ಅಂತ ಹೇಳಿ ಆ ಶಾಂತಲಾದೇವಿ ಏನು ಮಾಡ್ತಾಳೆ, ಪಕ್ಕದಲ್ಲಿ ಇನ್ನೊಂದು ಚನ್ನಕೇಶವನ ದೇವಾಲಯವನ್ನೇ ಮಾಡಿಸಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಆಗದೇ ಇದ್ದರೂ ಕೂಡ ಅದನ್ನು ಸುಮ್ಮನೆ ಸಾಂಕೇತಿಕವಾಗಿ ಪ್ರತಿಷ್ಠಾಪನೆ ಮಾಡಿ ಶಾಸ್ತ್ರೋಕ್ತವಾಗಿ ಪೂಜೆಗೆ ಯೋಗ್ಯ ಅಲ್ಲದೇ ಇದ್ದರೂ ಕೂಡ ಹಾಗೆ ನಿಲ್ಲಿಸ್ತಕ್ಕಂಥ ಪ್ರಯತ್ನ ಮಾಡ್ತಾಳೆ. ಅದೇ ಕಪ್ಪೆ ಚೆನ್ನಿಗರಾಯ. ಎರಡು ದೇವಸ್ಥಾನಗಳನ್ನು ನಾವು ಕಾಣ್ತೇವೆ. ಈಗ ಸೌಮ್ಯಕೇಶವ ಅಂತ ಹೆಸರನ್ನು ಅದಕ್ಕೆ ಇಟ್ಟಿದ್ದಾರೆ. ಯಾಕಿದನ್ನೆಲ್ಲ ಹೇಳ್ತಾ ಇದ್ದೇವೆ ಅಂತ ಅಂದರೆ, ನೋಡಿ, ಒಂದೇ ಗರ್ಭಗುಡಿ ಇರ್ತಕ್ಕಂಥ ದೇವಾಲಯದಲ್ಲಿ ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಗುಡಿ ಬರಲಿಕ್ಕೆ ಸಾಧ್ಯ ಇಲ್ಲ. ನಾವು ತಿರುಪತಿಯಲ್ಲಿ ವಿಷ್ಣು ದೇವರನ್ನು ನಾವು ಕಾಣ್ತೇವೆ. ಆದರೆ ಅದರ ಪಕ್ಕದಲ್ಲೇ ಇನ್ನೊಂದು ವೆಂಕಟೇಶ್ವರನ ದೇವಸ್ಥಾನ ಇಲ್ಲ. ಧರ್ಮಸ್ಥಳದಲ್ಲಿ ಮಂಜುನಾಥನ ಗರ್ಭಗುಡಿಯನ್ನು ನೋಡ್ತೇವೆ, ಅದರ ಪಕ್ಕದಲ್ಲಿ ಇನ್ನೊಂದು ಮಂಜುನಾಥನ ಗರ್ಭಗುಡಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಇಲ್ಲಿ ಯಾಕೆ ಬಂತು ಅಂತ ಅಂದರೆ, ಕಪ್ಪೆ ಚೆನ್ನಿಗರಾಯನಿಗಾಗಿಯೇ ಶಾಂತಲಾದೇವಿ ಕಟ್ಟಿಸಿದ್ಲು ಅಂತಕ್ಕಂಥ ಸಂಕೇತಕ್ಕಾಗಿ ಅಲ್ಲಿ ಇದೆ. ಆದರೆ ಅನೇಕ ಕಾಲಗಳು ಕಳೆದ ಮೇಲೆ ಆ ಪರಂಪರೆಯಲ್ಲಿ ಬಂದಂಥ ಒಬ್ಬ ರಾಜ ಭಿನ್ನವಾಗಿರ್ತಕ್ಕಂಥದ್ದು ಬೇಡ ಅಂತ ಹೇಳಿ ಬೇರೆ ವಿಗ್ರಹವನ್ನು ಮಾಡಿಸಿ ಅಲ್ಲಿ ಸ್ಥಾಪನೆ ಮಾಡ್ದ. ಅದನ್ನೇ ಸೌಮ್ಯ ಚನ್ನಕೇಶವ ಅಂತಕ್ಕಂಥದ್ದಾಗಿ ನಾವು ಕರಿತಾ ಇರ್ತಕ್ಕಂಥದ್ದು. ಯಾಕೆ ಈ ಕಥೆಯನ್ನು ನಾವಿಲ್ಲಿ ಹೇಳ್ತಾ ಇದ್ದೇವೆ ಅಂತಂದರೆ,
ಅಮರಶಿಲ್ಪಿ ಜಕಣಾಚಾರ್ಯರು ಕಾಲ್ಪನಿಕ ವ್ಯಕ್ತಿಯಲ್ಲ, ಅಜರಾಮರರಾಗಿರ್ತಕ್ಕಂಥ ಆ ಅಮರಶಿಲ್ಪಿ ಜಕಣಾಚಾರ್ಯರು ನಿಜವಾಗಲೂ ಸತ್ಯವಾಗಿ ನಡೆದುಕೊಂಡು ಬಂದಂಥ ಕತೆ ಇಲ್ಲಿ ಇರುವಾಗ ಚರಿತ್ರೆಯನ್ನು ಸರಿಯಾಗಿ ಅಧ್ಯಯನ ಮಾಡದಲೇ ಹೋಗಿದ್ದಂಥದ್ದನ್ನು ಇಲ್ಲಿ ಗಮನಿಸ್ಬೋದು. ಇನ್ನೊಂದು ಕಾರಣ ಇರಬಹುದೋ ಏನೋ. ಇತಿಹಾಸಜ್ಞರು ಇನ್ನೊಂದು ವಿಚಾರವನ್ನು ಬರೀತಾರೆ. ಈ ಬೇಲೂರು ಹಳೇಬೀಡು ಸಂಬಂಧಪಟ್ಟಂಥ ಹೊಯ್ಸಳ ಶಿಲ್ಪಕ್ಕೆ ಸಂಬಂಧಪಟ್ಟಂಥ ಸುಮಾರು 700 ಶಾಸನಗಳು ಭಗ್ನವಾಗಿದ್ದಾವೆ ಅಂತ ಬರೀತಾರೆ. ಬಹುಶಃ ಅಲ್ಲಿ ಭಗ್ನ ಆಗಿರಬಹುದೋ ಏನೋ. ಯಾಕಿದನ್ನೆಲ್ಲ ಹೇಳ್ತಾ ಇದ್ದೇವೆ ಅಂತ ಅಂದರೆ, ಇವತ್ತು ಅಂಥ ಭವ್ಯವಾಗಿರ್ತಕ್ಕಂಥ ಶಿಲ್ಪವನ್ನು ಕೊಟ್ಟಂಥ ಆ ಅಮರಶಿಲ್ಪಿ ಜಕಣಾಚಾರ್ಯರು ವಿಶ್ವಕರ್ಮ ವಂಶದಿಂದಲೇ ಬಂದವರು ಅಂತಕ್ಕಂಥದ್ದಕ್ಕೆ ಅನೇಕ ಪುರಾವೆಗಳು ಇವತ್ತು ಇದ್ದಾವೆ ಬಂಧುಗಳೇ. ಆ ನಂತರ ತಂದೆ ಮಕ್ಕಳಿಬ್ಬರೂ ಸೇರಿ ತಮ್ಮ ಸ್ವಂತ ಊರಾಗಿರ್ತಕ್ಕಂಥ ಕೈದಾಳಕ್ಕೆ ಹೋದರು. ಆಗ ಕ್ರೀಡಾಪುರ. ಅಲ್ಲಿ ಹೋಗಿ ಇನ್ನೊಂದು ದೇವಾಲಯವನ್ನು ನಿರ್ಮಾಣ ಮಾಡಿದ್ರು. ಈಗಲೂ ಕೂಡ ನೀವಲ್ಲಿ ನೋಡ್ತೀರಿ, ಭವ್ಯವಾಗಿರ್ತಕ್ಕಂಥ ದೊಡ್ಡ ಚನ್ನಕೇಶವನ ವಿಗ್ರಹ. ತಂದೆ ಮಕ್ಕಳಿಬ್ಬರು ಕೂಡ ಸೇರಿ ಆ ನೊಂದ ಕೈಯಿಂದಲೇ ಆ ವಿಗ್ರಹವನ್ನು ನಿರ್ಮಾಣ ಮಾಡಿ ಪ್ರತಿಷ್ಠಾಪನೆ ಮಾಡ್ತಾರೆ. ಮಾಡಿ ಪ್ರತಿಷ್ಠಾಪನೆ ಆದ ತಕ್ಷಣ ಇವರಿಗೆ ಕೈಗಳು ಮತ್ತೆ ಯಥಾಪ್ರಕಾರವಾಗಿ ಮತ್ತೆ ಕೂಡಿಕೊಂಡು ವಾಸಿಯಾದವು ಅಂತ ಕೇಳ್ತೇವೆ. ಅದಕ್ಕೆ ಆ ಊರಿಗೆ ಇವತ್ತು ಕೂಡ ಕೈದಾಳ ಅಂತಕ್ಕಂಥ ಹೆಸರು ಬಂದಿರತಕ್ಕಂಥದ್ದು ಕೂಡ ಅದೇ ಕಾರಣಕ್ಕಾಗಿ. ಹಾಗಾಗಿ ಅನೇಕ ದೃಷ್ಟಾಂತಗಳು ಇದ್ದಾವೆ, ಅನೇಕ ಸಾಹಿತಿಗಳು ಅಧ್ಯಯನ ಮಾಡಿದ್ದಾರೆ. ಅಷ್ಟೇ ಏಕೆ, ನಾವು ಪ್ರಾರಂಭದಲ್ಲಿ ನಿಂತು ನಮ್ಮ ಕರ್ನಾಟಕ ಗೀತೆಯನ್ನು ಹಾಡಿದ್ವಲ್ಲ, ನಮ್ಮ ರಾಷ್ಟ್ರಪತಿ ಕುವೆಂಪುರವರು, ವಿಶ್ವಮಾನವರು, ಅವ್ರು ಹೇಳಲಿಲ್ವಾ, ಡಂಕಣ ಜಕಣರ ನೆಚ್ಚಿನ ಬೀಡೆ ಅಂತ ಉಲ್ಲೇಖ ಮಾಡಿದ್ರಲ್ಲ, ಅದಕ್ಕಿಂತ ಸಾಕ್ಷಿ ಬೇಕಾ? ಸುಮ್ಮನೆ ಮಾಡಲಿಕ್ಕಾಗ್ತದ? ಹಾಗಾಗಿ ಅಂಥ ಅಮರಶಿಲ್ಪಿ ಜಕಣಾಚಾರ್ಯರು ಈ ಒಂದು ಕೇವಲ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಮೇರು ಸದೃಶರು. ಇವತ್ತು ದೇಶ ವಿದೇಶದಿಂದ ಇಲ್ಲಿಗೆ ಬರ್ತಾರೆ. ಇವತ್ತು ವಿಶ್ವ ಪಾರಂಪರಿಕ ಕ್ಷೇತ್ರಗಳನ್ನು ಗುರುತಿಸಿ ಈಗ ಅದನ್ನು ನಮ್ಮ ವಿಶ್ವ ಪರಂಪರಾ ಸಂಸ್ಥೆಯಲ್ಲಿ ಅದನ್ನು ಸೇರಿಸಿದ್ದಾರೆ ಅಂತ ಅಂದರೆ ಸುಮ್ಮನೆ ಸೇರಿಸಲಿಕ್ಕಿಲ್ಲ. ಅದೊಂದು ನಮಗೆಲ್ಲರಿಗೂ ಹೆಮ್ಮೆ ತರ್ತಕ್ಕಂಥ ವಿಚಾರ ಆಗಿದೆ ಅಂತಕ್ಕಂಥದ್ದಾಗಿಯೂ ಕೂಡ ಹೇಳಲಿಕ್ಕೆ ಹೆಮ್ಮೆ ಅಂತ ಅನ್ನಿಸ್ತದೆ. ಹಾಗಾಗಿ ಭಾರತದ ತುಂಬ ಜಕಣಾಚಾರ್ಯರ ಹೆಸರಿದೆ, ವಿಶ್ವಕರ್ಮರ ಶಿಲ್ಪದ ಕೊಡುಗೆ ಇದೆ. ಒಂದು ಸಮುದಾಯಕ್ಕಾಗಿ ಮಾಡಿದವರಲ್ಲ. ವಿಶ್ವಕರ್ಮ ಶಿಲ್ಪಿಗಳು ಯಾವುದೋ ಒಂದು ಸಮುದಾಯಕ್ಕಾಗಿ, ಒಂದು ಪಂಥಕ್ಕಾಗಿ ಮಾಡಿದಂಥ ಶಿಲ್ಪಗಳಲ್ಲ, ಎಲ್ಲ ಸಮುದಾಯಗಳಿಗೆ ಮಾಡಿದ್ದಾರೆ. ಹಿಂದೂಗಳಿಗೆ ಬೇಕಾದಂಥ ಮಠಮಾನ್ಯಗಳು, ದೇವಾಲಯಗಳು, ಗುಡಿಗೋಪುರಗಳು, ಮಠ ಮಂದಿರಗಳು ಇತ್ಯಾದಿಗಳನ್ನು ಮಾಡಿದ್ರೆ, ಜೈನರಿಗೆ ಬೇಕಾದಂಥ ಹಳೆ ಬೀಡಿನಲ್ಲಿ ನೋಡ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ 57 ಅಡಿ ಏಕಶಿಲೆಯ ಗೊಮ್ಮಟನಂಥ ವಿಗ್ರಹ, ಅನೇಕ ಬಸದಿಗಳನ್ನು ಮಾಡಿದ್ದಾರೆ. ಬೌದ್ಧರಿಗೆ ಬೇಕಾದಂಥ ಬೌದ್ಧ ವಿಹಾರಗಳು, ಅಜಂತ ಎಲ್ಲೋರದಲ್ಲಿ ಹೋದರೆ ಬುದ್ಧ ವಿಹಾರಗಳಿದ್ದಾವೆ, ಸುಂದರವಾಗಿರ್ತಕ್ಕಂಥ ಬುದ್ಧನ ಪ್ರತಿಮೆ ಇದೆ. ಹಾಗೆ ಬೌದ್ಧ ಧರ್ಮೀಯರಿಗೂ ಬೇಕಾದಂಥ ಶಿಲ್ಪಗಳನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕ್ರೈಸ್ತರಿಗೆ ಬೇಕಾದಂಥ ಅನೇಕ ಚರ್ಚ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಮೈಸೂರಿನಲ್ಲಿ ನಾವು ಕಾಣ್ತಕ್ಕಂಥ ಸೆಂಟ್ ಫಿಲಾಮಿನಾ ಚರ್ಚ್ನಂಥ ಭವ್ಯ ಚರ್ಚ್ಗಳನ್ನೂ ಕೂಡ ವಿಶ್ವಕರ್ಮ ಶಿಲ್ಪಿಗಳು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ ಬಂಧುಗಳೇ. ಅಷ್ಟೇ ಅಲ್ಲ, ಇಸ್ಲಾಂ ಧರ್ಮೀಯರಿಗೆ ಬೇಕಾದಂಥ ಅನೇಕ ದರ್ಗಾಗಳು, ಮಸೀದಿಗಳನ್ನು ಮಾಡಿದ್ದಾರೆ. ಉತ್ತರ ಭಾರತದಲ್ಲಿ ನಾವು ನೋಡ್ತಕ್ಕಂಥ ಆಗ್ರಾ, ಸುಂದರವಾಗಿರ್ತಕ್ಕಂಥ ಅಮೃತಶಿಲೆಯ ತಾಜ್ ಮಹಲ್ ಅಂಥ ಭವ್ಯ ಆ ದರ್ಗಾಗಳು. ಅಷ್ಟೇ ಏಕೆ, ನಮ್ಮ ಮೈಸೂರಿನ ಪಕ್ಕದಲ್ಲೇ ಇರ್ತಕ್ಕಂಥ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ಟಿಪ್ಪು ಸುಲ್ತಾನನ ಸುಂದರವಾಗಿರ್ತಕ್ಕಂಥ ದರ್ಗಾಗಳಂಥ ಶಿಲ್ಪಗಳನ್ನೂ ಕೂಡ ಇಸ್ಲಾಂ ಧರ್ಮೀಯರಿಗಾಗಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಅಷ್ಟೇ ಸಂತೋಷ ಅನ್ನಿಸ್ತದೆ ಬಂಧುಗಳೇ. ಹಾಗಾಗಿ ಆ ವಿಶ್ವಕರ್ಮ ಸಮುದಾಯ ಪ್ರಾಚೀನ ಕಾಲದಿಂದ ತನ್ನ ಪಂಚಶಿಲ್ಪಗಳನ್ನು ಇಟ್ಕೊಂಡು ಕಬ್ಬಿಣದ ಕೆಲಸ, ಮರದ ಕೆಲಸ, ಎರಕದ ಕೆಲಸ, ಶಿಲಾಶಿಲ್ಪ, ಬಂಗಾರದ ಕೆಲಸ, ಬಹುಶಃ ಒಂದೊಂದು ಸಮುದಾಯಕ್ಕೆ ಒಂದೊಂದು ಶಿಲ್ಪ ಇದ್ದರೆ ಈ ಸಮುದಾಯ 5 ಶಿಲ್ಪಗಳನ್ನು ಇಟ್ಕೊಂಡು ಇಡೀ ಮನುಕುಲಕ್ಕೆ ಏನೇನು ಬೇಕೋ ಅಷ್ಟನ್ನೂ ಕೊಟ್ಟಂಥ ಹೆಗ್ಗಳಿಕೆ. ಅಂದಿನ ಶಿಲಾಯುಗದಂಥ ಯುಗದಲ್ಲಿ ಯಾವ ಸಂಸ್ಕೃತಿ ಇಲ್ಲದೇ ಇದ್ದಾಗ, ನಾಗರಿಕ ಸೌಲಭ್ಯಗಳೇ ಇಲ್ಲದೇ ಇದ್ದಂಥ ಆ ಸಮಯದಲ್ಲಿ ಅವರಿಗೆ ಬೇಕಾದಂಥ
ಪಾತ್ರೆಗಳ ನಿರ್ಮಾಣ ಇರಬಹುದು, ಮನೆಗಳ ನಿರ್ಮಾಣ ಇರಬಹುದು, ಬಟ್ಟೆಗಳನ್ನು ಮಾಡಲಿಕ್ಕೆ ಬೇಕಾದಂಥ ಉಪಕರಣಗಳಿರಬಹುದು. ಇಂತಹ ಎಲ್ಲವನ್ನು ಕೊಡುವಲ್ಲಿ ಪಂಚಶಿಲ್ಪಗಳನ್ನು ಇಟ್ಕೊಂಡು ಸೇವೆ ಮಾಡಿಕೊಂಡು ಬಂದಂಥ ಸಮುದಾಯ ಯಾವುದಾದ್ರೂ ಇದ್ದರೆ ಅದು ವಿಶ್ವಕರ್ಮ ಸಮುದಾಯ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅಂತ ಅನ್ನಿಸ್ತದಲ್ವಾ. ಹಾಗಾಗಿ ಅಂಥ ಭವ್ಯ ಇತಿಹಾಸ ಇರತಕ್ಕಂಥ ವಿಶ್ವಕರ್ಮ ಈ ಸಮುದಾಯಕ್ಕೆ, ಶಿಲ್ಪಿಗಳಿಗೆ ಬಹುಶಃ ಇಂದಿನ ಸರ್ಕಾರ ಏನಾದರೂ ಪ್ರೋತ್ಸಾಹವನ್ನು ಕೊಟ್ಟಂಥದ್ದೇ ಆದಲ್ಲಿ ಕೇವಲ ಅಂದು ಮಾಡಿದ್ದಂಥ ಅಷ್ಟೇ ಅಲ್ಲ, ಇಂದಿಗೂ ಕೂಡ ತಮ್ಮ ಶಿಲ್ಪದ ಚಾತುರ್ಯವನ್ನು ಇಟ್ಕೊಂಡು ನಡೆದಿರ್ತಕ್ಕಂಥ ಈ ಸಮುದಾಯಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಜಕಣಾಚಾರ್ಯರ ಎಲ್ಲಾದರೂ ಒಂದು ಸಂಸ್ಮರಣಾ ತಾಣವನ್ನು ಮಾಡಿ ಅಲ್ಲಿ ಪಂಚಶಿಲ್ಪಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ತರಬೇತಿ ಕೇಂದ್ರಗಳು, ಅವುಗಳ ಮಾರಾಟಕ್ಕೆ ಬೇಕಾಗಿರ್ತಕ್ಕಂಥ ಮಳಿಗೆಗಳು, ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಇನ್ನೇನು ಇತರೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ತಕ್ಕಂಥದ್ದನ್ನು ಕೂಡ ನಮ್ಮ ಸರ್ಕಾರ ಏನಾದರೂ ಮನಸ್ಸಿಟ್ಟು ಮಾಡಿದ್ರೆ ಇನ್ನೂ ಮುಂದಿನ ದಿನಗಳಲ್ಲಿ ಹಿತೋಪ್ಯತಿಶಯವಾಗಿರ್ತಕ್ಕಂಥ ರೀತಿಯಲ್ಲಿ ಎಲ್ಲ ಇಡೀ ನಮ್ಮ ದೇಶದಾದ್ಯಂತ ಇರ್ಬೋದು ಎಲ್ಲರಿಗೆ ಬೇಕಾದಂಥ ನೈಪುಣ್ಯತೆಯ ಶಿಲ್ಪಗಳನ್ನು ಮಾಡ್ತಕ್ಕಂಥ ಜವಾಬ್ದಾರಿ ಆ ವಿಶ್ವಕರ್ಮರ ಮೇಲಿದೆ ಅಂತ ಹೇಳಲಿಕ್ಕೂ ಕೂಡ ಅಷ್ಟೇ ಸಂತೋಷ ಅನ್ನಿಸ್ತದೆ. ಅದನ್ನು ನಮ್ಮ ಸರ್ಕಾರ ಮಾಡುತ್ತೆ ಅಂತ ನಾವು ನಂಬಿದ್ದೇವೆ. ಯಾಕಂತಂದರೆ ಈಗಾಗಲೇ ನಾವು ಹೇಳಿದ ಹಾಗೆ ನಮಗೆ ಅನೇಕ ಸೌಲಭ್ಯಗಳನ್ನು ಕೊಟ್ಟಂಥ ಸರ್ಕಾರ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಅಂತಕ್ಕಂಥದ್ದನ್ನು ಮತ್ತೆ ಮತ್ತೆ ನಾವು ಸ್ಮರಿಸ್ಕೊಳ್ಬೇಕಾಗ್ತದೆ. ಅವರು ಇದನ್ನು ಕೂಡ ಕೊಡಲಿ ಅಂತಕ್ಕಂಥದ್ದಾಗಿ ನಮ್ಮ ಯಾವುದು ಈಗಾಗಲೇ ನಮ್ಮ ಸಮುದಾಯದ ವತಿಯಿಂದ ಸಿದ್ದರಾಮಯ್ಯನವರಿಗೆ ಒಂದು ಮನವಿಯನ್ನು ಕೂಡ ಕೊಡಲಾಗ್ತಾ ಇದೆ. ನಮ್ಮ ಮಠದ ವತಿಯಿಂದನೂ ಕೂಡ ಈ ಒಂದು ಮನವಿಯನ್ನು ಅದನ್ನು ಸಮರ್ಪಣೆ ಮಾಡಲಿಕ್ಕೆ ಈಗಾಗಲೇ ಸಿದ್ಧ ಆಗಿದೆ. ಇದನ್ನು ಓದ್ತೀರಾ? ನಾವು ಈ ಒಂದು ಮನವಿಯನ್ನು ನಮ್ಮ ಸಮಾಜಕ್ಕಾಗಲಿ ಅಥವಾ ನಮ್ಮ ಮಠಮಾನ್ಯಗಳಿಗಾಗಲಿ ಸ್ವಲ್ಪ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಅನುದಾನಗಳನ್ನು ಕೊಟ್ಟು ಈ ಹಿಂದುಳಿದ ಸಮಾಜಕ್ಕೆ ಪ್ರೋತ್ಸಾಹವನ್ನು ನೀಡಿದಾಗ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಒಂದು ಸೇವೆಯನ್ನು ಮಾಡ್ತಕ್ಕಂಥ ಸಮಾಜಕ್ಕೂ ಸಿಗ್ತದೆ. ಸಮಾಜದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಮಠಗಳಿಗೂ ಕೂಡ ಅಂಥ ಶಕ್ತಿ ಬರ್ತದೆ. ಅದನ್ನು ಈ ಸರ್ಕಾರದಿಂದ ನಾವು ನಿರೀಕ್ಷೆ ಮಾಡಿದ್ದೇವೆ, ಅದು ಖಂಡಿತ ಸಿಗ್ತದೆ ಅಂತಕ್ಕಂಥ ಭರವಸೆಯಿಂದ ಇವತ್ತು ಈ ಮನವಿ ಪತ್ರವನ್ನು ನಮ್ಮ ಸನ್ಮಾನ್ಯ ಶ್ರೀ ಜಾರಕಿಹೊಳಿರವರಿಗೆ ನಾವು ಹಸ್ತಾಂತರ ಮಾಡ್ತಾ ಇದ್ದೇವೆ ಬಂಧುಗಳೇ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅಂಥ ಭಾವಿ ಭವಿಷ್ಯವನ್ನು ನಾವೆಲ್ಲರೂ ಕೂಡ ಚಿಂತನೆ ಮಾಡೋಣ. ಜಕಣಾಚಾರ್ಯರಿಗೆ ಭವ್ಯವಾಗಿರ್ತಕ್ಕಂಥ ಇತಿಹಾಸದುದ್ದಕ್ಕೂ ಕೂಡ ಕೀರ್ತಿ ಬೆಳಗುತ್ತಾ ಹೋಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದುವರೆಗೆ ಇಷ್ಟೊತ್ತು ಎಲ್ಲ ಆಲಿಸಿದಂಥ ನಿಮ್ಮೆಲ್ಲರಿಗೆ ದಯಾಮಯನಾಗಿರ್ತಕ್ಕಂಥ ವಿಶ್ವಕರ್ಮ ಸ್ವಾಮಿಯು ಸಕಲ ಸನ್ಮಂಗಳಗಳನ್ನು ನೀಡಲಿ ಅಂತ ಪ್ರಾರ್ಥಿಸಿ ಅರಸಿನ ಮಾತು ಮುಗಿಸ್ತೇವೆ. ಶುಭಂ ಭೂಯಾತ್.